ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನೆಲ್. ಇವತ್ ನಾನು ಆರೋಗ್ಯಕರವಾದ ಸಾಂಪ್ರದಾಯಿಕ ಆಹಾರವಾಗಿರುವ ಕೋಸಂಬರಿಯನ್ನು ಮಾಡ್ತಾ ಇದ್ದೀನಿ. ಅದು ಬರೀ ಒಂದು 10 ನಿಮಿಷದಲ್ಲಿ. ಈಗ ನಾವು ಇಷ್ಟು ಪದಾರ್ಥನು ತೆಗೆದಿಟ್ಕೊಂಡಿದ್ದೀವಿ. ಯಾವುದು ಅಂದರೆ ಹೆಸರು ಬೇಳೆ, ಸೌತೆಕಾಯಿ, ಕ್ಯಾರೆಟ್, ದಾಳಿಂಬೆ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು ಮತ್ತು ನಿಂಬೆ ರಸ. ಈಗ ನಾವು ಒಂದೊಂದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಹೆಸರು ಬೇಳೆ, ದಾಳಿಂಬೆ, ಸೌತೆಕಾಯಿ, ಕ್ಯಾರೆಟ್, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಲೆಮನ್ನ ಸ್ಕ್ವೀಸ್ ಮಾಡಬೇಕು. ಅರ್ಧ ಹೋಲ್ ಲೆಮನ್ನ ಸ್ಕ್ವೀಸ್ ಮಾಡಿದ್ರೆ ಸಾಕು. ಆ ಉಳಿತ ನೋಡಿಕೊಂಡು ಆಮೇಲೆ ಬೇಕಿದ್ರೆ ಸ್ಕ್ವೀಸ್ ಮಾಡ್ಕೊಬೋದು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಎಣ್ಣೆ ತಗೊಳ್ಬೇಕು. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಮತ್ತು ಕರಿಬೇವು ಎರಡು ಚಟಪಟ ಅಂತಂದಮೇಲೆ ಅದನ್ನು ನಾವು ಈಗೇನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ಈಗ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸೊ ಈಗ ಇದು ರೆಡಿ ಆಗತ್ತೆ. ಈಗ ಕೋಸಂಬರಿ ರೆಡಿ ಆಯಿತು. ಸೊ ಈ ಕೋಸಂಬರಿ ತುಂಬ ಅತ್ಯಂತ ಶ್ರೇಷ್ಠಕರವಾದ ಆಹಾರ ಆಗಿದೆ. ಇದರಲ್ಲಿ ಪ್ರೋಟೀನು, ವಿಟಮಿನು, ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಇದು ಜೀರ್ಣಕ್ರಿಯೆಗೂ ತುಂಬ ಸಹಾಯ ಆಗುತ್ತೆ. ಮತ್ತು ಯಾರ್ಯಾರು ಡಯಟ್ ಮಾಡ್ತಿದ್ದೀರೋ ಇದೊಂದು ಒಳ್ಳೆ ಫುಡ್ ಅಂತಲೂ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಇನ್ನು ಇದೇ ತರಹದ ಹೆಚ್ಚು ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.